ಯಾವ ಕಸ್ಟಮರ್ ಇದ್ರೂ ಪರವಾಗಿಲ್ಲ, ನಾವು ಅಲ್ಲೇ ಹೋಗಿ ಅವರಿಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ. ನಾವು ಈ ಬಿಸ್ನೆಸ್ ನ ಶುರು ಮಾಡಿ ಆಲ್ಮೋಸ್ಟ್ 15 ಇಯರ್ಸ್ ಈ ಫೀಲ್ಡ್ ಅಲ್ಲಿ ಇದ್ದೀವಿ. R3V ಎಂಟರ್ಪ್ರೈಸಸ್ ಬೇಸಿಕಲಿ ಬಂದು ನಿಮ್ಗೆ ಎಂಬ್ರಾಯ್ಡ್ರಿ ಮೆಷಿನ್, ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮೆಷಿನ್ ನಾವು ಸೇಲ್ ಮಾಡ್ತಾ ಇದೀವಿ. ಇದರಲ್ಲಿ ನಿಮ್ಗೆ ಎಲ್ಲಾ ತರದ ಸೇಲು, ಸರ್ವಿಸು, ಟ್ರೈನಿಂಗು ಎಲ್ಲ ನಮ್ ಕಡೆಯಿಂದಾನೇ ಇರುತ್ತೆ ನಿಮ್ಗೆ. ನಮ್ದು ಆಕ್ಚುಲಿ ಇದು ಬ್ಯಾಂಗ್ಳೂರಲ್ಲಿ ಇರೋದು ಮೇನ್ ಆಫೀಸು, ಹೆಡ್ ಆಫೀಸು. ಬ್ಯಾಂಗ್ಳೂರಲ್ಲಿ ನಮ್ಮ ಮಡಿವಾಳ ಹತ್ರ ಇದೆ ನಮ್ಮ ಆಫೀಸು. ವೆರಸ್ ನಮ್ ಬ್ರಾಂಚಸ್ ಇವಾಗ ಕೊಯಂಬತ್ತೂರು ಮತ್ತೆ ಮೈಸೂರಲ್ಲಿ ಇದೆ. ಕೆಳಗಡೆ ಸ್ಕ್ರಾಲ್ ಆಗೋ ನಂಬರ್ಸ್ ಅಲ್ಲಿ ನೀವು ಬೇರೆ ಇನ್ಫಾರ್ಮೇಶನ್ಸ್ ಎಲ್ಲ ಕೇಳ್ಕೋಬಹುದು. ನಂತರ ನಮ್ದು ಸೇಲ್ಸ್ ಅಲ್ಲಿ ಅಂತ ಬಂದಾಗ ನಮ್ಗೆ ವೆರೈಟೀಸ್ ಆಫ್ ಮೆಷಿನರೀಸ್ ಇದೆ ಇಲ್ಲಿ ನಮ್ಮ ಹತ್ರ. ಸಿಂಗಲ್ ಹೆಡ್ ಮೆಷಿನ್ ಇದೆ, ಡಬಲ್ ಹೆಡ್ ಮೆಷಿನ್ಸ್ ಇದೆ. ಇದರಲ್ಲಿ ಕ್ಲಾಸಿಫೈಡ್ ಆಗಿ ಕಸ್ಟಮರ್ಸ್ಗೆ ಯಾವ್ದು ಅನುಗುಣ ಆಗತ್ತೆ ಅದ್ರ ಪ್ರಕಾರ ನಾವು ಅವರಿಗೆ ಮೆಷಿನ್ ನ ಸಜೆಸ್ಟ್ ಮಾಡ್ತೀವಿ. ಟ್ರೈನಿಂಗ್ಸ್ ಅಂದ್ರೆ ಯಾವ ತರ ಮೇಡಮ್? ಟ್ರೈನಿಂಗ್ಸ್ ಅಲ್ಲಿ ಅಂದ್ರೆ ನಮ್ಮಲ್ಲಿ 2 ತರ ಟ್ರೈನಿಂಗ್ ಇದೆ ಸರ್. ಒಂದು ಮೆಷಿನರಿ ತಗೊಂಡ ಮೇಲೆ ಲೈಕ್ ಪರ್ಚೇಸ್ ಮಾಡ್ತೀವಿ ಅಂತ ಬರ್ತಾರಲ್ಲ, ಬಂದಾದ್ಮೇಲೆ ನಿಯರೆಸ್ಟ್ ಇರೋರು ನಮ್ಮ ಆಫೀಸಿಗೆ ಬಂದು ಅಥವಾ ನಿಯರೆಸ್ಟ್ ಬ್ರಾಂಚಸ್ಗೆ ಹೋಗಿ 1 ವೀಕ್ ಟ್ರೈನಿಂಗ್ ತಗೋಬಹುದು. ಇಲ್ಲ ನಮ್ಮ ಕೈಯಲ್ಲಿ ಇಲ್ಲಿ ಟ್ರೈನಿಂಗ್ ಬರೋದಕ್ಕೆ ಆಗಲ್ಲ, ನಾವು ತುಂಬಾ ದೂರ ಇದೀವಿ ಅನ್ನೋರಾದ್ರೆ ನಾವು ಮೆಷಿನರಿ ಡೆಲಿವರಿ ಆದ್ಮೇಲೆ ಅವ್ರ ಪ್ಲೇಸಿಗೆ ಹೋಗಿ 2 ಡೇಸ್ ಟ್ರೈನಿಂಗ್ ಕೊಟ್ಟು ಬರ್ತೀವಿ. ಸರ್ವಿಸು ನಾವು ರೆಗ್ಯುಲರ್ ಈಗ ಮೆಷಿನರಿ ಹೋದ್ಮೇಲೆ ಕಸ್ಟಮರ್ ಪ್ಲೇಸಿಗೆ ರೆಗ್ಯುಲರ್ ಎನ್ಕ್ವೈರೀಸ್ ಅಂತೂ ನಮ್ಮ ಕಡೆಯಿಂದಾನೇ ಇರುತ್ತೆ. ಕಸ್ಟಮರ್ಸ್ ಕಾಲ್ ಮಾಡ್ತಾರೋ ಇಲ್ವೋ, ಬಟ್ ನಾವು ಒಂದು ಫೀಡ್ಬ್ಯಾಕ್ ತಗೊಂತಾ ಇರ್ತೀವಿ. ಯಾವಾಗ ಲೈಕ್ 3 ಮಂತ್ಸ್ಗೆ ಅಥವಾ 6 ಮಂತ್ಸ್ಗೆ ಒಂದು ರೆಗ್ಯುಲರ್ ಫೀಡ್ಬ್ಯಾಕ್ ಇರುತ್ತೆ. ಇಲ್ಲಾಂದ್ರೆ ಸ್ಕ್ರಾಲ್ ಆಗ್ತಿರೋ ಕಸ್ಟಮರ್ ಕೇರ್ ನಂಬರಿಗೆ ಅವ್ರು ಕಾಲ್ ಮಾಡಿಬಿಟ್ಟು ಅವ್ರ ಎನ್ಕ್ವೈರೀಸ್ ನ ತಿಳಿಸ್ಬೋದು. 1 ಇಯರ್ ಫ್ರೀ ಸರ್ವಿಸ್, ವಾರಂಟಿ, ಗ್ಯಾರಂಟಿ ನಮ್ಮ ಕಡೆಯಿಂದ ಇರುತ್ತೆ. ಪ್ರತಿ ಒಂದು ಸ್ಪೇರ್ ಪಾರ್ಟ್ಸ್ ನಮ್ ಕಡೆಯಿಂದಾನೇ ಸಿಗತ್ತೆ ನಿಮ್ಗೆ. ಎಲ್ಲೂ ಲೋಕಲ್ ಪರ್ಚೇಸ್ ಮಾಡಬಾರ್ದು. ಮುಂಚೆನೆ ತಿಳಿಸ್ದಂಗೆ ನಿಮ್ಗೆ ಸಿಂಗಲ್ ಹೆಡ್, ಡಬಲ್ ಹೆಡ್ ಮೆಷಿನರಿ ಅಂತ ಹೇಳಿದೆ. ಸಿಂಗಲ್ ಹೆಡ್ ಮೆಷಿನ್ ಅಂದ್ರೆ ಈ ತರ ಇರುತ್ತೆ ನಿಮ್ಗೆ. ಸಿಂಗಲ್ ಹೆಡ್ ಮೆಷಿನ್ ಅಲ್ಲಿ 12 ನೀಡಲ್ ಇರುತ್ತೆ. ಡಬಲ್ ಹೆಡ್ ಅಲ್ಲಿ ವೆರಸ್ ಸೇಮ್ ಹೆಡ್ ನಿಮ್ಗೆ ಇನ್ನೊಂದು 12 ನೀಡಲ್ಸ್ ಎಕ್ಸ್ಟ್ರಾ, ಸೊ 24 ನೀಡಲ್ಸ್ ಅಲ್ಲಿ ವರ್ಕ್ ಮಾಡ್ತೀರಾ. ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ ಈ ತರ ಬರುತ್ತೆ. ಯೂಶಲಿ ಸಿಂಗಲ್ ಹೆಡ್ ಅಲ್ಲಿ ನಮ್ಮಲ್ಲಿ ದೊಡ್ಡ ಫ್ರೇಮ್ ಸೈಜ್ ಬಂದು 20x32 ಫ್ರೇಮ್ ಸೈಜ್ ಅಲ್ಲಿ ಇರುತ್ತೆ. ಡಬಲ್ ಹೆಡ್ ಅಲ್ಲಿ ಆದ್ರೆ ನಿಮ್ಗೆ 20x36 ಅಂಡ್ 20x48 2 ಬೇರೆ ಬೇರೆ ಫ್ರೇಮ್ ಸೈಜಸ್ ಸಿಗತ್ತೆ. ಇದ್ರ ಸಿಂಗಲ್ ಹೆಡ್ ಅಲ್ಲಿ ನಮ್ಮಲ್ಲಿ 3 to 4 ಮಾಡೆಲ್ಸ್ ಇದೆ. ಲೈಕ್ ಬೇಸಿಕಲಿ ಬರೀ ಎಂಬ್ರಾಯ್ಡ್ರಿ ವರ್ಕ್ ಮಾಡೋ ಮೆಷಿನ್ ಇದೆ. ಇನ್ನ ಕೆಲವು ಮೆಷಿನರೀಸ್ ಬಂದು ನಿಮ್ಗೆ ಎಕ್ಸ್ಟ್ರಾ ಡಿವೈಸಸ್ ನ ಅಲಾಟ್ ಮಾಡೋ ಕೇಪಬಿಲಿಟಿ ಇರೋ ಮೆಷಿನರೀಸ್ ಇದೆ. ಇನ್ ಬಿಲ್ಟ್ ಇದರಲ್ಲಿ ನಾವೇ ನಿಮ್ಗೆ 3000 ಡಿಸೈನ್ಸ್ ಕೊಡ್ತೀವಿ. ಅದಕ್ಕೆ ನೆಸೆಸರಿ ಕ್ಯಾಟಲಾಗ್ ಬುಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಆ ಡಿಸೈನ್ಸ್ ನ ಅವ್ರು ಯೂಸ್ ಮಾಡ್ಬೋದು. ಕಸ್ಟಮೈಸ್ಡ್ ಡಿಸೈನ್ಸ್ ಬೇಕು ಅಂದ್ರೂ ಕಸ್ಟಮೈಸ್ಡ್ ಡಿಸೈನ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ಎಲ್ಲಾ ತರದ್ದು ಲೈಕ್ ಇದು ಬೇಸಿಕಲಿ ಕಸ್ಟಮರಿಗೆ ಏನೇನ್ ಅವಶ್ಯಕತೆ ಇದೆ ಅಂತ ಕಸ್ಟಮರ್ ರಿಕ್ವೆಸ್ಟ್ ಮಾಡ್ತಾರೋ ಆ ಎಲ್ಲಾ ನೀಡ್ಸ್ ಮೀಟ್ ಮಾಡೋ ಕೇಪಬಿಲಿಟಿ ನಮ್ಮ ಕಂಪನಿಯಿಂದ ಇರುತ್ತೆ. ಕಸ್ಟಮರ್ಸ್ಗೆ ಇದು ಒಂದು ಬೇಸಿಕ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಯಾರಿಗೆ ಅವಶ್ಯಕತೆ ಇದೆ ಅಥವಾ ಬೇಸಿಕಲಿ ಇದನ್ನ ಯೂಸ್ ಮಾಡ್ಕೊಳ್ಳೋದು ಮಹಿಳೆಯರೇ ಆಲ್ಮೋಸ್ಟ್. ಅವರು ಮನೆಯಲ್ಲಿ ಕುತ್ಕೊಂಡು ಏನೋ ಮಾಡ್ಬೇಕಂತ ಇರೋರಿಗೆ ಇದು ಒಂದು ಬೆಸ್ಟ್ ಆಪ್ಷನ್. ಅದೇ ಹೇಳ್ದಂಗೆ ಅವ್ರಿಗೆ ಯಾವುದೇ ತರದ್ದು ನಾಲೆಜ್ ಅವಶ್ಯಕತೆ ಇಲ್ಲ. ಟೈಲರ್ಸ್ ಅಂದ್ರೆ ಒಂದು ಅಡ್ವಾಂಟೇಜ್ ಅಷ್ಟೇ. ಅದು ಬಿಟ್ರೆ ಬೇರೆ ಎಲ್ಲಾ ತರದ್ದು ಟೈಲರ್ಸ್ ಸಹ ಇದನ್ನ ಟ್ರೈನಿಂಗ್ ಪಡ್ಕೊಳ್ಳೇಬೇಕು. ಟೈಲರಿಂಗ್ ಗೊತ್ತಿದೆ ಅಂದ್ ಮಟ್ಟಕ್ಕೆ ಅವರು ಡೈರೆಕ್ಟ್ ಆಗಿ ಇದ್ರಲ್ಲಿ ಆಪರೇಷನ್ ಮಾಡಕ್ ಬರೋದಿಲ್ಲ. ಸೊ ಟೈಲರಿಂಗ್ ಗೊತ್ತಿರೋರಿಗಾದ್ರಿ ಗೊತ್ತಿಲ್ಲದೆ ಇರೋರಿಗಾಗ್ಲಿ ಇದು ಆಪರೇಷನ್ ನಾವು ಟ್ರೈನಿಂಗ್ ಮುಖಾಂತರನೇ ತಿಳಿಸ್ಕೊಡ್ತೀವಿ. ಸರ್ ಟ್ರೈನಿಂಗ್ ಇವಾಗ ನಾವು ಅಲ್ಲೇ ಹೋಗಿ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೇವೆ. ಯಾವ ಜಾಗದಲ್ಲಿ ಇಂಡಿಯಾದಲ್ಲಿ ಎಲ್ಲೇ ಇದ್ರೂ ಪರವಾಗಿಲ್ಲ, ನಾವು ಅವ್ರ ಪ್ಲೇಸಿಗೆ ಹೋಗಿ 2 ಡೇಸ್ ಟ್ರೈನಿಂಗ್ ಕೊಟ್ಟು ಬರ್ತೀವಿ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಬಂದೆ ಲೈಕ್ ಇವಾಗ ಎಂಬ್ರಾಯ್ಡ್ರಿ ವರ್ಕ್ ಅಂತ ಅಂದ್ರೆ ಜನ ಏನ್ ಅನ್ಕೊಂತಾರೆ, ಬರೀ ನಾನು ಬ್ಲೌಸ್ ಪೀಸ್ ಅಲ್ಲಿ ಮಾತ್ರನೇ ಎಂಬ್ರಾಯ್ಡ್ರಿ ವರ್ಕ್ ಮಾಡಕ್ ಆಗತ್ತೆ ಅಂತ ಅನ್ಕೊಂತಾರೆ. ಬಟ್ ಆ ತರದಲ್ಲ. ಇದರಲ್ಲಿ ಬೇರೆ ಬೇರೆ ತರದ್ ಎಲ್ಲಾ ತರ ಎಂಬ್ರಾಯ್ಡ್ರಿ ನಾನಾ ರೀತಿಯಾದ ಎಂಬ್ರಾಯ್ಡ್ರಿ ವರ್ಕ್ಸ್ ಮಾಡ್ಬೋದು. ಬಟ್ ಅದಕ್ಕೆ ಐಡಿಯಾಸ್ ಬೇಕು. ಆ ಐಡಿಯಾಸು ನಮ್ ಕಡೆಯಿಂದಾನೇ ನಿಮಗ್ ಸಿಗತ್ತೆ. ಈ ತರದೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೊಳ್ಬಹುದು. ಲೈಕ್ ಒಬ್ರು ಡಿಸೈನರ್ ಸಹ ಇದನ್ನ ಉಪಯೋಗಿಸ್ಕೋಬಹುದು. ಒಬ್ರು ಲೈಕ್ ಇವಾಗ ಸ್ಕೂಲ್ ನಡ್ಸೋರು ಸಹ ಅವ್ರ ಸ್ಕೂಲ್ ಯೂನಿಫಾರ್ಮ್ಸ್ಗೆ ಒಂದು ಲೋಗೋಸ್ ಹಾಕೋಬಹುದು. ಒಂದು ಗಾರ್ಮೆಂಟ್ ಇಟ್ಕೊಂಡಿರೋರು ಸಹ ಅವ್ರ ಬ್ರ್ಯಾಂಡ್ಗೆ ಅಥವಾ ಅವ್ರ ಟೀ ಶರ್ಟ್ಸ್ಗೆ ಇವಾಗ IPL ಶುರು ಆಗ್ತಿದೆ, ಅವ್ರದೇ ಆದ ಬ್ರ್ಯಾಂಡ್ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೋಬಹುದು. ಈ ತರದ್ದೆಲ್ಲ ಬೇರೆ ಬೇರೆ ವಿಭಿನ್ನವಾದ ಕೆಲಸಗಳನ್ನ ನೀವು ಈ ವರ್ಕ್ ಅಲ್ಲಿ ಮಾಡ್ಕೋಬಹುದು.
ಪ್ಲೇನ್ ಆಗಿ ನಾವು ಡಿಸ್ಪ್ಲೇ ಮಾಡ್ಕೊಳ್ಳೋದಕ್ಕೆ ರೆಡಿನೇ ಇರಲ್ಲ. ಎಲ್ಲರೂ ಸಹ ಏನೋ ಒಂದು ಕ್ರಿಯೇಟಿವಿಟಿ, ಏನೋ ಒಂದು ಚೆನ್ನಾಗಿರೋದೇ ಹಾಕೋಬೇಕಂತ ಅಂತಾರೆ. ಎಲ್ಲಾ ವಯಸ್ ಲೈಕ್ ಮಕ್ಕಳಿಂದ ಹಿಡಿದು ನನ್ಗೆ ಈ ತರದ್ದೇ ಹಾಕ್ಬೇಕು ಅಂತ ಇರೋ ಟೈಮ್ ಇದು. ಹಂಗಾಗಿ ನೀವು ನಿಮ್ ಡಿಸೈನ್ಸ್ ನ ನೀವಿಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೋಬಹುದು, ನಿಮ್ ಡಿಸೈನ್ಸ್ ನ ನೀವಿಲ್ಲಿ ಪ್ರಯೋಗ ಮಾಡ್ಕೋಬಹುದು ಅಂತ ಹೇಳ್ತೀವಿ. ನಾ ಕೆಳಗಡೆ ಸ್ಕ್ರಾಲ್ ಆಗ್ತದೆ. ನಮ್ಮ ಬ್ಯಾಂಗ್ಳೂರಲ್ಲಿ ಇರೋ ಎಲ್ಲಾ ಕಸ್ಟಮರ್ಸು ಬ್ಯಾಂಗ್ಳೂರ್ ಮಡಿವಾಳ ಹತ್ರ ಇದೆ ನಮ್ಮ ಮೇನ್ ಬ್ರಾಂಚ್, ಅಲ್ಲಿ ಬರ್ಬೋದು. ಇನ್ನು ಮೈಸೂರಲ್ಲಿ ಕುವೆಂಪು ನಗರದಲ್ಲಿ ಇದೆ ನಮ್ಮ ಬ್ರಾಂಚು, ಇನ್ ಕೊಯಂಬತ್ತೂರಲ್ಲಿ ಇದೆ. ಈ 3 ಬ್ರಾಂಚಸ್ ನಮ್ ಕಡೆಯಿಂದ ಇರುತ್ತೆ. ನಿಮ್ಗೆ ನಿಯರೆಸ್ಟ್ ಎಲ್ಲ ಆಗುತ್ತೋ ಅಲ್ಲಿ ನೀವು ವಿಸಿಟ್ ಮಾಡ್ಬೋದು. ಇಲ್ಲ ಸ್ಕ್ರಾಲ್ ಆಗ್ತಿರೋ ನಂಬರ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರಾದ್ರೂ ಅಟೆಂಡ್ ಮಾಡೇ ಮಾಡ್ತಾರೆ, ನಿಮ್ಗೆ ಮಾಹಿತಿ ಸಿಗತ್ತೆ. ಸೊ ಫರ್ದರ್ ಇನ್ಫಾರ್ಮೇಶನ್ ನಿಮ್ಗೆ ವಾಟ್ಸ್ಆಪ್ ನಂಬರ್ಸು ಸೇಮ್ ಆಗಿರತ್ತೆ. ಕಾಲ್ ಅಂಡ್ ವಾಟ್ಸ್ಆಪ್ ಟುಗೆದರ್ ನೀವು ಆಪರೇಟ್ ಮಾಡ್ಬೋದು. ಆ ನಂಬರ್ಸಿಗೆ ನೀವು ವಾಟ್ಸ್ಆಪ್ ಅಂತ ಒಂದು ಹಾಯ್ ಅಂತ ಕಳ್ಸಿದ್ರು ನಾವು ನಿಮ್ಗೆ ಡೀಟೇಲ್ಸ್ ನ ಫಾರ್ವರ್ಡ್ ಮಾಡ್ತೀವಿ. ನಮ್ಮ ಕಂಪನಿ ಬಂದು R3V, ಇದು ಬ್ಯಾಂಗ್ಳೂರ್ ಮಡಿವಾಳ ಹತ್ರ ಅಸೋಸಿಯೇಟೆಡ್ ಆಗಿದೆ. ಇಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಬೆಸ್ಟ್ ಆಫರ್ಸ್, ಪಬ್ಲಿಕ್ ಟಿವಿ ಕಡೆಯಿಂದ ಬಂದಿರೋರಾದ್ರೆ ನಿಮ್ಗೆ ಬೆಸ್ಟ್ ಆಫರ್ಸ್ ಇರುತ್ತೆ ಇಲ್ಲಿಂದ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.